ಹಲೋ, ನಾವಿವತ್ತು ಮಾತಾಡಕೊಟ್ಟಿರೋದು ಇಲ್ಯುಮಿನಾಟಿ ಬಗ್ಗೆ. ಇಲ್ಯುಮಿನಾಟಿ ಅನ್ನೋ ಹೆಸರು ತುಂಬಾನೇ ಕೇಳ್ತಾ ಇದೀವಿ. ಅದರಲ್ಲೂ ಈಗ ಎಫ್ಚಿನ್ ಫೈಲ್ಸ್ ಆಚೆ ಬಂದಾಗಿನಂತೂ ತುಂಬಾನೇ ಕೇಳ್ತಾ ಇದೀವಿ ಈ ಇಲ್ಯುಮಿನಾಟಿ ಅನ್ನೋ ಹೆಸರನ್ನ. ಈ ಇಲ್ಯುಮಿನಾಟಿ ಅಂದ್ರೆ ಏನು, ಅದು ಯಾವಾಗ ಕ್ರಿಯೇಟ್ ಆಯ್ತು, ಯಾರಿಂದ ಕ್ರಿಯೇಟ್ ಆಯ್ತು, ಮತ್ತು ಅವರಲ್ಲಿ ಏನೇನ್ ಮಾಡ್ತಾರೆ, ಕಮ್ಯುನಿಟಿ ಏನ್ ಪರ್ಪಸ್ ಏನು, ಆ ಇಲ್ಯುಮಿನಾಟಿಲಿ ಯೂಸ್ ಮಾಡೋಂಥ ಒಂದು ಶೇಪ್ಸ್, ಅವ್ರಿಗೂ ಸೆಲೆಬ್ರಿಟಿಗಳಿಗೂ ಏನ್ ಸಂಬಂಧ, ಮತ್ತು ಎಲ್ಲ ಇಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅದನ್ನ ಏನಕ್ಕೆ ಫಾಲೋ ಮಾಡ್ತಾರೆ, ಅವರ ಸೋಲ್ನೇ ಆ ಇಲ್ಯುಮಿನಾಟಿಗೆ ಏನಕ್ಕೆ ಅವರು ಅರ್ಪಿಸ್ತಿದ್ದಾರೆ ಅಂತ ಪ್ರತಿ ಒಂದನ್ನು ನೋಡ್ತಾ ಹೋಗೋಣ. ಇಲ್ಯುಮಿನಾಟಿ ಇದೆಲ್ಲ ಸ್ಟಾರ್ಟ್ ಆಗಿದ್ದು 1776 ಅಂದ್ರೆ ಆಲ್ಮೋಸ್ಟ್ 250 ವರ್ಷಗಳ ಹಿಂದೆ. ಆಗಿನ ಕಾಲದಲ್ಲಿ ಯುರೋಪ್ ಅಲ್ಲಿ ಎಲ್ಲವನ್ನು ಚರ್ಚ್ನೇ ಕಂಟ್ರೋಲ್ ಮಾಡ್ತಾ ಇತ್ತು. ನಾಲೆಜ್, ಪವರ್, ಬುಕ್ಸ್, ಈವನ್ ಗವರ್ನಮೆಂಟ್ ನ ಕೂಡ. ಈ ಟೈಮ್ ಅಲ್ಲಿ ಒಬ್ಬ ಲಾ ಪ್ರೊಫೆಸರ್ ಕೆಲಸ ಮಾಡ್ತಿದ್ದ ಆಡಮ್ ವೈಶಾಪ್ಗೆ ಈ ಚರ್ಚ್ ಎಲ್ಲವನ್ನ ಕಂಟ್ರೋಲ್ ಮಾಡೋದು ಅಷ್ಟು ಇಷ್ಟನೇ ಇರಲಿಲ್ಲ. ಲಾ ಪ್ರೊಫೆಸರ್ ಕೆಲಸ ಮಾಡ್ತಿದ್ದ ಅವನು ಜ್ಞಾನೋದಯ, ಫ್ರೀಡಮ್ ಆಫ್ ಸ್ಪೀಚ್ ಇದೆಲ್ಲಾನು ಪ್ರಮೋಟ್ ಮಾಡ್ತಾ ಇದ್ದ. ಮತ್ತು ಮೂಢನಂಬಿಕೆ, ದಬ್ಬಾಳಿಕೆ ಇದೆಲ್ಲದಕ್ಕೂ ಆಪೋಸಿಟ್ ಆಗಿದೆ. ಆದ್ರೆ ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಚರ್ಚ್ ನ ವಿರುದ್ಧವಾಗಿ ಯಾರು ಮಾತಾಡೋದು ತುಂಬಾನೇ ಡೇಂಜರಸ್ ಆಗಿತ್ತು. ಇದಕ್ಕೋಸ್ಕರ ಅವನ್ನ ಏನ್ ಮಾಡ್ತಾನೆ, ಅವನ ಹತ್ರ 4 ಜನ ಸ್ಟೂಡೆಂಟ್ಸ್ ನ ಗ್ರೂಪ್ ಮಾಡ್ಕೊಂಡು ಒಂದು ಸೀಕ್ರೆಟ್ ಆಗಿ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ತಾನೆ. ಅದ್ರ ಹೆಸರಿರ್ತಾನೆ ದ ಆರ್ಡರ್ ಆಫ್ ದ ಇಲ್ಯುಮಿನಾಟಿ ಅಂತ. ಸೊ ಅವಾಗ್ಲೇ ಈ ಒಂದು ಇಲ್ಯುಮಿನಾಟಿ ಅನ್ನೋ ಒಂದು ಗ್ರೂಪ್ ಸ್ಟಾರ್ಟ್ ಆಗಿತ್ತು. ಸೊ ಆ ಗ್ರೂಪ್ ನ ಏನಕ್ಕೆ ಕ್ರಿಯೇಟ್ ಮಾಡೋದು ಅಂತ ನಾವು ನೋಡಿದ್ವಿ. ಆ ಚರ್ಚ್ ಕಂಟ್ರೋಲ್ ಮಾಡೋದು ಅವ್ನಿಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಅವನ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ತಾನೆ. ಈ ಒಂದು ವರ್ಡ್ ಏನಿದೆ ಇಲ್ಯುಮಿನಾಟಿ, ಇದು ಒಂದು ಲ್ಯಾಟಿನ್ ವರ್ಡ್ ಇಂದ ತಗೊಂಡಿರೋದು ಇಲ್ಯುಮಿನಾ. ಇದರ ಅರ್ಥ ಏನ್ ಲ್ಯಾಟನ್ ಅಂತ ಅಂದ್ರೆ ಜ್ಞಾನೋದಯ ಆದವರು. ಸೋಲಿ ಜನರನ್ನ ಎಜುಕೇಟ್ ಮಾಡಿ ಒಂದು ಇನ್ಫ್ಲೂಯೆನ್ಸ್ ನ ಎಸ್ಟಾಬ್ಲಿಷ್ ಮಾಡೋದು ಮತ್ತೆ ಇಡೀ ಸೊಸೈಟಿನ ರೀಶೇಪ್ ಮಾಡೋದಲ್ಲೇ ಈ ಇಲ್ಯುಮಿನಾಟಿ ಅನ್ನೋ ಗ್ರೂಪ್ ತುಂಬಾ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಜರ್ಮನಿಯಲ್ಲಿ ಅಂತ ಅಲ್ಲ, ಯುರೋಪಿನ ಬೇರೆ ಕಡೆನು, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಇಟಲಿ, ಆಸ್ಟ್ರೇಲಿಯಾ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವನು ತುಂಬಾ ವಿಷನರಿ ಆಗಿದ್ದ. ಅವನ ಹತ್ರ ಒಂದು ಕೊರತೆ ಇತ್ತು. ಏನಂದ್ರೆ ಆ ಇಲ್ಯುಮಿನಾಟಿ ಗ್ರೂಪ್ ಅಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಇರಲಿಲ್ಲ. ಈ ಟೈಮಲ್ಲಿ ಒಬ್ಬ ಎಂಟರ್ ಆಗ್ತಾನೆ, ಬ್ಯಾರೋಲ್ ಅಂತ. ಇವನು ಆಲ್ರೆಡಿ ಒಂದು ಸೀಕ್ರೆಟ್ ಸೊಸೈಟಿಲಿ ಇದ್ದವನು. ಇವನಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು ಹೇಗೆ ಈ ಸೀಕ್ರೆಟ್ ಸೊಸೈಟಿಗಳು ಆಪರೇಟ್ ಆಗುತ್ತೆ, ಯಾವ ತರ ಕೋಡೆಡ್ ಮೆಸೇಜ್ ಗಳನ್ನ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡಬಹುದು, ಯಾವ ತರ ಸಿಂಬಲ್ ನ ಯೂಸ್ ಮಾಡಬೇಕು, ಇಟ್ಕೋಬೇಕು, ಮತ್ತು ಯಾವ ತರ ಈ ಸೀಕ್ರೆಟ್ ಗ್ರೂಪ್ ನ ಕಂಟ್ರೋಲ್ ಮಾಡಬೇಕು, ಈ ತರ ಪ್ರತಿಯೊಂದ್ರ ಬಗ್ಗೆ ಅವನಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಆಲ್ರೆಡಿ. ಸೊ ಇನ್ ಬಂದ ಮೇಲೆ ಇಲ್ಯುಮಿನಾಟಿ ಗ್ರೂಪ್ ಗೆ ತುಂಬಾ ಹೆಲ್ಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಫಾಸ್ಟ್ ಆಗಿ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಗ್ರೂಪ್ ಅಲ್ಲಿ ಮಾಮೂಲಿ ಜನರು ಯಾರು ಇರಲಿ, ಎಲ್ಲ ದೊಡ್ಡ ದೊಡ್ಡ ಪವರ್ಫುಲ್ ಎಜುಕೇಟೆಡ್ ಜನರೇ ಇದ್ದಿದ್ದು. ಪ್ರೊಫೆಸರ್ಸ್, ಜಡ್ಜ್ಗಳು, ಪೊಲಿಟಿಷಿಯನ್ಸ್, ಪೊಲೀಸ್ಗಳು ಮತ್ತು ಗೌರ್ಮೆಂಟ್ ನ ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಗಳು ಇದ್ರು. ಈ ಗ್ರೂಪ್ ಎಸ್ಟಾಬ್ಲಿಷ್ ಆಗಿ ಒಂದು ಪೀಕ್ ರೀಚ್ ಆದಾಗ ಇದು ಆಲ್ಮೋಸ್ಟ್ 2000 ದೊಡ್ಡ ದೊಡ್ಡ ಪವರ್ಫುಲ್ ಜನರು ಜಾಯ್ನ್ ಆಗಿದ್ರು. ಆದ್ರೆ ಈ ಗ್ರೂಪ್ ಹೇಗೆ ಎಕ್ಸ್ಪ್ಯಾಂಡ್ ಆಗಕ್ಕೆ ಶುರು ಆಯ್ತು, ಆಗ ಅದು ಸೀಕ್ರೆಟ್ ಗಳು ಲೀಕ್ ಆಗಕ್ಕೆ ಶುರು ಆಯ್ತು. ಈ ತರ ಒಂದು ಗ್ರೂಪ್ ಇದೆ, ಪ್ರತಿದಿನ ಇದು ತುಂಬಾ ಬೇಗ ಸ್ಪ್ರೆಡ್ ಆಗ್ತಿದೆ ಅಂತ ಆಗಿನ ಒಬ್ಬ ರೂಲರ್ಗೂ ಇದು ಮುಟ್ಟುತ್ತೆ. ಆ ರೂಲರು ಪಕ್ಕಾ ಕ್ರಿಶ್ಚಿಯನ್ ಆಗಿದ್ದ. ಇದು ಕ್ರಿಶ್ಚಿಯಾನಿಟಿ ಅಂತಲ್ಲ, ನಾವು ಯಾವುದೇ ರಿಲಿಜನ್ ನ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರು ಈ ತರ ಒಂದು ಗ್ರೂಪ್ ಡೆಫಿನೆಟ್ಲಿ ಆಗಿ ಕ್ರಿಯೇಟ್ ಆಗಿರುತ್ತೆ. ವರ್ಲ್ಡ್ ನ ತುಂಬಾ ದೊಡ್ಡ ದೊಡ್ಡ ಪವರ್ಫುಲ್ ಜನರು ಅಗೇನ್ಸ್ಟ್ ಅಲ್ಲಿ ನಿಂತಿದ್ದಾರೆ. 1784 ಬರೋ ಟೈಮ್ ಅಲ್ಲಿ ಆ ಒಬ್ಬ ಕ್ರಿಶ್ಚಿಯನ್ ಅನೌನ್ಸ್ ಮಾಡ್ಬಿಡ್ತಾನೆ, ಅವನ ರಾಜ್ಯದಲ್ಲಿ ಈ ತರ ಯಾವುದೇ ಸೀಕ್ರೆಟ್ ಗ್ರೂಪ್ ಗಳು ಆಪರೇಟ್ ಆಗಂಗಿಲ್ಲ ಅಂತ. ಅಂದ್ರೆ ಅದನ್ನ ಬ್ಲಾಕ್ ಮಾಡ್ಬೇಕು ಅಥವಾ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಾನೆ. ಆ ಒಂದು ಡಿಸಿಷನ್ ಆ ಒಂದು ಕಮ್ಯುನಿಟಿಗೆ ಆಗೋದಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ವರ್ಷ ಅಂದ್ರೆ 1785 ಅವನು 1 by 1 ಈ ಇಲ್ಯುಮಿನಾಟಿ ಗ್ರೂಪ್ ಗಳನ್ನ, ಈ ಮೆಂಬರ್ಸ್ ಏನಿದ್ದಾರೆ ಅವ್ರನ್ನ ಹಂಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ಮನೆಗಳಿಗೆ ನುಗ್ಗಿ ಅವ್ರನ್ನ ಅರೆಸ್ಟ್ ಮಾಡೋದು, ಅವರ ಡಾಕ್ಯುಮೆಂಟ್ ಗಳನ್ನ ಸೀಸ್ ಮಾಡೋದು, ಇದೆಲ್ಲಾನು ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇದನ್ನೆಲ್ಲ ಮಾಡಿದಾಗ ಅವನಿಗೆ ಒಂದಿಷ್ಟು ಮೈಂಡ್ ಬ್ಲೋಯಿಂಗ್ ಡಾಕ್ಯುಮೆಂಟ್ಸ್ ಗಳು ಸಿಗುತ್ತೆ, ಕೆಲವು ಕೋಡೆಡ್ ಮೆಸೇಜ್ ಗಳು ಸಿಗುತ್ತೆ, ಹಾಗೂ ಪೊಲಿಟಿಕಲ್ ಸ್ಟ್ರಾಟಜಿಗಳು ಸಿಗುತ್ತೆ. ಈ ಇಲ್ಯುಮಿನಾಟಿ ಗ್ರೂಪ್ ಏನಿದೆ ಒಂದು ರೆವಲ್ಯೂಷನ್ ಮಾಡೋದ್ರಲ್ಲಿ ಅವರು ಕೆಲಸ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಎಲ್ಲಾರ ಹೆಸರುಗಳನ್ನು ಪಬ್ಲಿಷ್ ಮಾಡ್ಬಿಡ್ತಾನೆ. ಇವರು ದೇಶದ್ರೋಹಿಗಳು, ಯಾವ ತರ ಮತ್ತೆ ನಮ್ಮ ಧರ್ಮದ ವಿರುದ್ಧ ಇವ್ರು ನಿಂತಿದ್ದಾರೆ ಅಂತ. ಅಷ್ಟೇ ಅಲ್ಲ, ಅವನು ಆಡಮ್ ವೈಶಾಕ್ನ ಕಾಲೇಜಿಂದನೂ ಡಿಸ್ಮಿಸ್ ಮಾಡಿ ದೇಶದಿಂದ ಗಡಿಪಾರು ಮಾಡ್ಬಿಡ್ತಾರೆ. ನೆಕ್ಸ್ಟು ಆ ಆಡಮ್ ವೈಶಾಕು ಬುಕ್ಗಳನ್ನ ಬರೆಯೋದ್ರಲ್ಲಿ ಮತ್ತು ಅವನ್ನ ಡಿಫೆಂಡ್ ಮಾಡೋದ್ರಲ್ಲಿ ಅವ್ನು ಕಳೆದು ಬಿಡ್ತಾನೆ. ಹೇಗೆ ಚರ್ಚ್ ಏನ್ ಮಾಡ್ತು, ಏನ್ ಹೇಳ್ತು, ಅದು ಅವನ ಪ್ಲಾನಿಂಗ್ ಆಗಿರ್ಲಿಲ್ಲ ಅಂತ. 1780s ಎಂಡ್ ಅಲ್ಲಿ ಈ ಇಲ್ಯುಮಿನಾಟಿ ಗ್ರೂಪ್ ಏನಿದೆ ಅದು ಕಂಪ್ಲೀಟ್ ಆಗಿ ನಾಶ ಆಗಿತ್ತು. ಅವ್ರದ್ದು ಯಾವುದೇ ರೀತಿ ಒಂದು ಟೀಮ್ ಉಳಿದಿರಲಿಲ್ಲ. ಬಟ್ ಕ್ವಶನ್ ಏನಂದ್ರೆ, ಆ ಇಲ್ಯುಮಿನಾಟಿ ಗ್ರೂಪ್ ಎಂಡ್ ಆಗೈತಾ ಅಥವಾ ಅವ್ರ ತಪ್ಪುಗಳನ್ನ ಕಲಿತು ಇನ್ನು ಹೆಚ್ಚು ಸೀಕ್ರೆಟ್ಗಳಾಗಿ ಸೀಕ್ರೆಸಿನ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರ? ಈ ಒಂದು ಪ್ರಶ್ನೆಯಿಂದಾನೇ ಕಂಪ್ಲೀಟ್ ಸೀನ್ ಚೇಂಜ್ ಆಗೋಗುತ್ತೆ, ಕಂಪ್ಲೀಟ್ ಸ್ಟೋರಿ ಚೇಂಜ್ ಆಗೋಗುತ್ತೆ. ಇದೇ ಒಂದು ಪ್ರಶ್ನೆಯಿಂದ ಇಂಟರ್ನೆಟ್ ಅಲ್ಲಿ ನಾವು ಎಷ್ಟು ಕಾನ್ಸ್ಪರೆನ್ಸಿ ಥಿಯರಿಗಳನ್ನ ನೋಡ್ತಾ ಇದ್ದೀವಿ, ಅದು ಸೃಷ್ಟಿಯಾಗೋದು. ಫ್ರಾನ್ಸ್ ನಲ್ಲಿ ಆಗಿನ ಕಾಲದಲ್ಲಿ ತುಂಬಾನೇ ದಬ್ಬಾಳಿಕೆ ನಡೀತಾ ಇತ್ತು, ಹಾಗೂ ಶ್ರೀಮಂತರು ಆರಾಮಾಗಿ ಅವ್ರ ಜೀವನಗಳನ್ನ ಜೀವಿಸ್ತಾ ಇದ್ರು. ಆದ್ರೆ ಬಡವರು ಇನ್ನೂ ಹೆಚ್ಚು ಬಡವರಾಗ್ತಾ ಇದ್ರು. ಅಲ್ಲಿನ ಜನಗಳಲ್ಲಿ ತುಂಬಾ ಸಿಟ್ಟು ಹಾಗೂ ಆಕ್ರೋಶಗಳು ತುಂಬಿಕೊಂಡಿದ್ದು. ಆಗಿನ ರಾಜನ ಮೇಲೆ
ಮತ್ತು ಚರ್ಚ್ಗಳ ಮೇಲೆ. ಸೊ ಇದು ಫ್ರಾನ್ಸ್ ಅಲ್ಲಿ ರೆವಲ್ಯೂಷನ್ಗೂ ಕಾರಣ ಆಗುತ್ತೆ. ಇದು ನಿಜವಾಗ್ಲೂ ತುಂಬಾನೇ ದೊಡ್ಡ ರೆವಲ್ಯೂಷನ್. ಆ ರಾಜ ಮನೆತನಗಳನ್ನ ಹಿಡಿದು ಕೊಲೆ ಮಾಡ್ತಾರೆ. ಆ ಫ್ರಾನ್ಸ್ ಅಲ್ಲಿದ್ದ ಚರ್ಚ್ಗಳಿಗೆ ಬೆಂಕಿ ಹಾಕ್ತಾರೆ. ಫ್ರಾನ್ಸ್ ನಲ್ಲಿ ನಾಸ್ತಿಕತೆ ಸ್ಪ್ರೆಡ್ ಆಗುತ್ತೆ. ಇದೇ ಸಮಯದಲ್ಲಿ ಒಬ್ಬ ಫ್ರೆಂಚ್ ಬ್ರೀಸ್ ಒಂದು ಬುಕ್ ನ ರಿಲೀಸ್ ಮಾಡ್ತಾನೆ. ಆ ಬುಕ್ ಅಲ್ಲಿ ಅವನು ಬರೆದಿರ್ತಾನೆ, ಈ ಫ್ರೆಂಚ್ ರೆವಲ್ಯೂಷನ್ ಆಗೋಕೆ ಕಾರಣ ಜನರ ಫೀಲಿಂಗ್ಸ್ ಅಲ್ಲ, ಅವರಲ್ಲಿ ಈ ಫೀಲಿಂಗ್ಸ್ ಅಲ್ಲಿ ಇರುವಂಥ ಇಲ್ಯುಮಿನಾಟಿ ಹುಟ್ಟಿಸಿರೋದು ಆ ಫೀಲಿಂಗ್ಸ್ನ ಅಂತ. ಹಾಗೂ ಇಲ್ಯುಮಿನಾಟಿ ಅವ್ರನ್ನ ಮ್ಯಾನಿಪುಲೇಟ್ ಮಾಡಿ ಈ ಥರ ಆಕ್ರೋಶ ಮಾಡ್ತಾ ಇದೆ ಮತ್ತು ಆ ರೆವಲ್ಯೂಷನ್ ಬರೋಕ್ಕೆ ಆ ಥರ ಮಾಡ್ತಾ ಇದೆ ಇಲ್ಯುಮಿನಾಟಿ ಅಂತ. ಇಲ್ಯುಮಿನಾಟಿ ಗ್ರೂಪ್ ಎಂಡ್ ಆದಮೇಲೆ ತುಂಬ ದೊಡ್ಡ ಕಾನ್ಸ್ಪಿರೆನ್ಸಿ ಥಿಯರಿ ಏನು ಬಂತು ಅಂದರೆ, ಅದು ಆ ಇಲ್ಯುಮಿನಾಟಿ ಅವತ್ತು ಜರ್ಮನಿಯಲ್ಲಿ ಎಂಡ್ ಆಗಿರಲಿಲ್ಲ, ಅವರು ಸೀಕ್ರೆಟ್ ಆಗಿ ಗ್ರೋ ಆದರು ಮತ್ತು ಈ ಫ್ರೆಂಚ್ ರೆವಲ್ಯೂಷನ್ ಅವ್ರನ್ನ ಮಾಡಿದ್ರು ಅಂತ. ಅದು ಆಗಿರ್ಬೋದು, ಆಗದೇನೂ ಇರ್ಬೋದು, ಆದರೆ ಆವತ್ತು ಫ್ರಾನ್ಸಲ್ಲಿ ಏನು ನಡೀತಲ್ಲ ಅದು ಡೆಫಿನೆಟ್ ಆಗಿ ಇಲ್ಯುಮಿನಾಟಿಗ ಗೋಲ್ ಜೊತೆಗೆ ಮ್ಯಾಚ್ ಆಗುತ್ತೆ. ಆ ಕಾನ್ಸ್ಪಿರೆನ್ಸಿ ಕೂಡ ಅದೇ ಥರ ಗ್ರೋ ಆಗೋ ಸ್ಟಾರ್ಟ್ ಆಗುತ್ತೆ, ಎಸ್ಪೆಷಲಿ ರಿಲಿಜಿಯಸ್ ಗ್ರೂಪ್ಗಳಲ್ಲಿ. ಇದು ಹಿಸ್ಟ್ರಿ ಆಗಿತ್ತು, ಪೇಪರ್ಗಳಲ್ಲಿ ಅಫಿಷಿಯಲ್ ಆಗಿ ಈ ಇಲ್ಯುಮಿನಾಟಿ ಅನ್ನೋ ಗ್ರೂಪು ಎಕ್ಸಿಸ್ಟೇ ಆಗೋದಿಲ್ಲ ಡಾಕ್ಯುಮೆಂಟ್ಸ್ ಪ್ರಕಾರ. ಈ ಇಲ್ಯುಮಿನಾಟಿ ಗ್ರೂಪ್ ಏನಿತ್ತು 1795 ಎಂಡ್ ಆಗಿತ್ತು ಅಂತ. ಇದರಲ್ಲಿ ಇಷ್ಟರವರೆಗೆ ನಾವು ಇಲ್ಯುಮಿನಾಟಿ ಅಂದರೆ ಏನು, ಅದು ಹೆಂಗೆ ಸ್ಟಾರ್ಟ್ ಆಯಿತು, ಅವರ ಐಡಿಯಾಲಜಿ ಏನು, ಅವರ ಪ್ಲ್ಯಾನ್ಸ್ ಏನು, ಅವರು ಹೇಗೆ ಬ್ಯಾನ್ ಆದರು ಅನ್ನೋದನ್ನು ನಾವು ನೋಡಿದ್ವಿ. ಈಗ ನಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ತಾ ಇರ್ಬೋದು, ಇಷ್ಟೆಲ್ಲ ಕಾನ್ಫರೆನ್ಸಿ ಥಿಯರೀಸ್ ಆದಮೇಲೆ ಕೆಲ ಸೆಲೆಬ್ರಿಟೀಸು ಹ್ಯಾಂಡ್ ಸೈನ್ಗಳು, ಸಿಂಬಲಿಸಮ್, ಈ ಥರ ಪವರ್ ಕಂಟ್ರೋಲ್, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಡೌಟ್ಗಳು ಬರುತ್ತೆ ಅದರಲ್ಲಿ ಎಪ್ಸ್ಟೈನ್ ಫೈಲ್ಸ್ ರಿಲೀಸ್ ಆದಮೇಲೆ. ಈಗ ಆಲ್ಮೋಸ್ಟ್ 250 ವರ್ಷ ಆಯಿತು ಇಲ್ಯುಮಿನಾಟಿ ಎಕ್ಸಿಸ್ಟೆನ್ಸ್ಗೆ ಬಂದು. ಅವರು ಎಕ್ಸಿಸ್ಟೆನ್ಸ್ಗೆ ಬಂದು ಕೆಲವೇ ವರ್ಷದಲ್ಲಿ ಇಷ್ಟೆಲ್ಲ ಒಂದಷ್ಟು ಪಾಪ್ಯುಲರ್ ಆಗಿ ಇಷ್ಟೊಂದು ದೊಡ್ಡ ರೆವಲ್ಯೂಷನ್ನ ಮಾಡಿದ್ರೆ ಇವತ್ತಿಗೆ 250 ವರ್ಷ ಆಯ್ತು. ಜಸ್ಟ್ ಇಮ್ಯಾಜಿನ್ ಅವರು ಇಲ್ಯುಮಿನಾಟಿ ಎಷ್ಟು ಗ್ರೋ ಆಗಿರ್ಬೋದು ಆ ಟೈಮಲ್ಲಿ, ಯಾವ ಥರದ ಪವರ್ ಅವ್ರ ಕೈಲಿತ್ತು ಅಂತ. ಇದು ನಾವು ಹೇಳ್ತಾ ಇರೋದಲ್ಲ, ಇದು ಕಾನ್ಸ್ಪಿರೆನ್ಸಿ ಥಿಯರಿನೇ. ಅವರ ಪ್ರಕಾರ ಇಲ್ಯುಮಿನಾಟಿ ಒಂದು ಬರೀ ಸೀಕ್ರೆಟ್ ಗ್ರೂಪ್ ಅಲ್ಲ, ಈಗ ಗೌರ್ನಮೆಂಟ್ಸ್, ಬ್ಯಾಂಕ್ಸು, ಮೀಡಿಯಾ, ಎಜುಕೇಷನ್ನು, ಎಲ್ಲ ಮನುಷ್ಯರ ಮೈಂಡ್ ಏನಿದೆಯಲ್ಲ ಅದರಲ್ಲಿ ಇಲ್ಯುಮಿನಾಟಿಯೇ ಕಂಟ್ರೋಲ್ ಮಾಡ್ತಾ ಇರೋದು ಅಂತ. ಈ ಕಾನ್ಸ್ಪಿರೆನ್ಸಿ ಥಿಯರಿ ಏನಿದೆ ಅದು ಡೆಫಿನೆಟ್ ಆಗಿ ತುಂಬ ಕನ್ವಿನ್ಸಿಂಗ್ ಆಗಿದೆ. ಏಕೆಂದರೆ ನಮ್ಗೆ ನೋಡ್ತಾ ಇದ್ದೀವಿ, ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಅದು ಇಲ್ಯುಮಿನಾಟಿನೇನಾ ಅಥವಾ ಬೇರೆ ಏನಾದ್ರು ಇದೆಯಾ ಅದು ಗೊತ್ತಿಲ್ಲ. ಸೊ ಇದನ್ನ ನಂಬೋದು ಕಷ್ಟ, ನಮ್ದೇ ಇರೋದು ಕಷ್ಟನೇ. ಈ ಸೆಲೆಬ್ರಿಟೀಸ್ ಏನಿದ್ದಾರೆ ಅವರು ಸಡನ್ ಆಗಿ ಫೇಮಸ್ ಆಗಿಬಿಡ್ತಾರೆ, ಅದರಿಂದ ಈ ಇಲ್ಯುಮಿನಾಟೀಸ್ ಅವರ ಕೈವಾಡ ಇದೆ ಅಂತ ಹೇಳ್ತಾರೆ. ಸೊ ಇಲ್ಯುಮಿನಾಟೀಸ್ ಏನಿದ್ದಾರೆ ಅವ್ರು ಈ ಥರದ ವ್ಯಕ್ತಿಗಳನ್ನ ಹಿಡ್ಕೊಂಡು ಅವ್ರನ್ನ ಫಸ್ಟ್ ಫೇಮಸ್ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಏನ್ ಬೇಕು ಆ ಕೆಲಸಗಳನ್ನ ಆ ಪಾಪ್ಯುಲರ್ ಆಗಿರೋಂಥ ವ್ಯಕ್ತಿಗಳ ಕೈಲಿ ಮಾಡಿಸ್ಕೊಂತಾರೆ ಅಂತ, ಅಂಡ್ ಅವ್ರ ಪ್ರೊಪಗಂಡಗಳನ್ನ ಸ್ಪ್ರೆಡ್ ಮಾಡ್ತಾರೆ ಅಂತ. ಇನ್ನು ಕೆಲವು ಎಕ್ಸ್ಟ್ರೀಮ್ ಥಿಯರಿಗಳನ್ನ ನೋಡಕ್ ಹೋದ್ರೆ ಈ ಸೆಲೆಬ್ರಿಟೀಸ್ಗಳು ಏನಿದ್ದಾರೆ ಅವರು ಅವ್ರ ಆತ್ಮಗಳನ್ನೇ ಆ ಇಲ್ಯುಮಿನಾಟೀಸ್ಗೆ ಸೇಲ್ ಮಾಡ್ಬಿಡ್ತಾರೆ ಅಂತ. ಅಂದರೆ ಅವರ ಆತ್ಮ ಅಂದರೆ ಅವ್ರ ಕಂಪ್ಲೀಟ್ ಕಂಟ್ರೋಲ್ ಆ ಇಲ್ಯುಮಿನಾಟೀಸ್ ಅವ್ರ ಕೈಲೇ ಇರುತ್ತೆ ಅಂತ. ಎಲ್ಲ ಸೆಲೆಬ್ರಿಟೀಸ್ ಅಲ್ಲ, ಕೆಲವು ಸೆಲೆಬ್ರಿಟೀಸ್ಗಳು. ಈಗ ಈ ಬಾಲಿವುಡ್ ಆ ಥರ ಎಲ್ಲ ನೋಡೋಕೆ ಹೋದರೆ ಒಂದು ಪ್ಯಾಟ್ರನ್ ಪದೇ ಪದೇ ಆಗೋದನ್ನು, ರಿಪೀಟ್ ಆಗೋದನ್ನು ನಾವು ನೋಡ್ಬೋದು. ಎಲ್ಲರೂ ಒಂದೇ ಕಡೆ ಹೋಗೋ ಥರ ಕಾಣುತ್ತೆ, ಎಲ್ಲರೂ ಒಂದನ್ನೇ ಮಾಡ್ತಿರೋ ಥರ ಕಾಣುತ್ತೆ. ಈ ಸಿಂಬಲ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ಅರ್ಥ ಏನಂದರೆ ದೇವರು ಎಲ್ಲರನ್ನೂ ನೋಡ್ತಾ ಇದ್ದಾರೆ ಅಂತ. ಹಳೆ ಕಾಲದಿಂದನೇ ಈ ಒಂದು ಸಿಂಬಲ್ ಯೂಸ್ ಆಗ್ತಾನೆ ಇದೆ. ಇಲ್ಯುಮಿನಾಟೀಸ್ಗಳು ಕ್ರಿಯೇಟ್ ಮಾಡಿರೋದಲ್ಲ, ಆದರೆ ಇದನ್ನ ಹೆವಿ ಆಗಿ ಇಲ್ಯುಮಿನಾಟಿ ಜೊತೆ ಲಿಂಕ್ ಮಾಡ್ತಾ ಇದ್ದಾರೆ. ಇಲ್ಯುಮಿನಾಟಿಗಳಲ್ಲಿ ಇದರ ಅರ್ಥ ಪವರ್ಫುಲ್ ಜನರು ನಿಮ್ಮನ್ನ ನೋಡ್ತಾ ಇದ್ದಾರೆ ಅಥವಾ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಜೊತೆಗೆ ಇನ್ನೊಂದು ಸಿಂಬಲ್ ಇದೆ, ಕಣ್ಣ ಹತ್ರ ಇಟ್ಕೊಂಡು ಒಂದು ಸಿಂಬಲ್ನ ಕ್ರಿಯೇಟ್ ಮಾಡೋದು, ಕಣ್ಣ ಕ್ಲೋಸ್ ಮಾಡಿ ನೋಡೋದು. ಇದರ ಅರ್ಥ ಏನಂದ್ರೆ ಐ ಸಿ ಯು ಅಂತ, ನಾನು ನಿನ್ನ ನೋಡ್ತಿದ್ದೀನಿ ಅಂತ. ಈ ಸಿಂಬಲ್ ಅಂತೂ ತುಂಬಾ ಜನ ಸೆಲೆಬ್ರಿಟೀಸ್ಗಳು ಆಲ್ರೆಡಿ ಯೂಸ್ ಮಾಡಿದ್ದಾನೆ. ಇದನ್ನ ಕೂಡ ಇಲ್ಯುಮಿನಾಟಿ ಜೊತೆ ಕಂಪೇರ್ ಮಾಡ್ತಾರೆ. ಇಲ್ಯುಮಿನಾಟೀಸು ಮತ್ತು ಅದರ ಗ್ರೂಪ್ ಮೆಂಬರ್ ಪದೇ ಪದೇ ನಮ್ಗೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಈ ಸಿಂಬಲ್ ಹೇಳ್ತಾ ಇರುತ್ತೆ. ನಾನು ನಿನ್ನ ನೋಡ್ತಾ ಇದ್ದೀನಿ, ನಿನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ. ಅವನು ಒಬ್ಬ ರ್ಯಾಪರ್ ಇರ್ತಾನೆ, ಅವನು ಮೀಡಿಯಾ ಮುಂದೆ ಬಂದು ಡೈರೆಕ್ಟ್ ಆಗಿ ಹೇಳ್ತಾನೆ, ಯಾರೋ ನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ಆದರೆ ನಾನು ಕಂಟ್ರೋಲ್ ನಾನು ಬಿಡಲ್ಲ ಅಂತ, ನಾನು ಇಲ್ಯುಮಿನಾಟಿ ಮೆಂಬರ್ ಅಲ್ಲ ಅಂತ. ಅವನ ಹತ್ರ ಹೇಳಿದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ನು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ, ಅವ್ನು ಮೆಂಟಲ್ ಅನ್ಸ್ಟೇಬಲ್ ಅಂತ ಹೇಳ್ತಾರೆ. ಇನ್ನೊಂದು ಹುಡುಗಿ ಒಬ್ರು ಫೇಮಸ್ ಸಿಂಗರ್ ಅವರಿದ್ದಾರೆ, ಅವ್ರ ಹತ್ರ ಕೂಡ ಇದು ಹಿಂಗೆ ಆಗಿತ್ತು. ಅವ್ರು ಆ್ಯಕ್ಚುಲಿ US ಕೋರ್ಟಲ್ಲೇ ಹೋಗಿ ಹೇಳಿದ್ರು, ನನ್ನ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಾನೇ ಒಂದು ಸಣ್ಣ ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ ಅಂತ. ಆ್ಯಂಡ್ ಇದೆಲ್ಲ ಅಲ್ಲದೆ ಮೈಕಲ್ ಜಾಕ್ಸನ್ ಅವ್ರದ್ದು ಅಷ್ಟೇ. ಮೈಕಲ್ ಜಾಕ್ಸನ್ ಅವರು ಕೂಡ ತುಂಬ ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ್ಯಂಡ್ ಆ ಸಾಂಗ್ಗಳು ಕೂಡ ಕ್ರಿಯೇಟ್ ಮಾಡಿದ್ರು. ಅವ್ರು ಹೇಳಿದ್ರು ಪವರ್ಫುಲ್ ಜನರು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಇದೆಲ್ಲ ಆದಮೇಲೆ ಮೈಕಲ್ ಜಾಕ್ಸನ್ ಅವ್ರ ಜೊತೆ ಏನಾಯ್ತು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರ ಸಾವು ಕೂಡ ಮಿಸ್ಟ್ರಿಯಾಗಿ ನಮ್ಮ ಹತ್ರ ಉಳ್ಕೊಂಡಿದೆ. ಎಲ್ಲ ಪಾಯಿಂಟ್ಸ್ಗಳನ್ನ ನೋಡ್ತಾ ಇದ್ರೆ ಒಂದರಿಂದ ಒಂದಕ್ಕೆ ಲಿಂಕ್ ಇದೆ ಅನ್ನೋದು ಮಾತ್ರ ನೀಟಾಗಿ ಗೊತ್ತಾಗ್ತಾ ಇದೆ. ಈ ಇಲ್ಯುಮಿನಾಟಿ ಇನ್ನೂ ಎಕ್ಸಿಸ್ಟೆನ್ಸಲ್ಲಿ ಇದೆಯಾ, ನಮ್ಮನ್ನ ಕಂಟ್ರೋಲ್ ಮಾಡ್ತಿದ್ಯಾ? ಕಂಟ್ರೋಲ್ ಮಾಡ್ತಿದೆ. ಅದು ಎಪ್ಸ್ಟೈನ್ ಫೈಲ್ಸ್ ಬಂದಮೇಲೆ ಅಂತೂ ತುಂಬಾನೇ ಓಡಾಡ್ತಾ ಇದೆ ಆ ಹೆಸರು. ಆ್ಯಂಡ್ ಆ ಇಲ್ಯುಮಿನಾಟಿ ಏನಿದೆ ಅದಕ್ಕೆ ಬಲಿ ಕೊಡೋದು,
ಲೈಕ್ ಇಲ್ಯುಮಿನಾಟಿ ಏನಿದೆ ಅಲ್ಲಿ ಸ್ಯಾಕ್ರಿಫೈಸ್ ಮಾಡೋದು ಮಕ್ಕಳನ್ನಾಗಿರ್ಬೋದು, ಚಿಕ್ಕವ್ರನ್ನಾಗಿರ್ಬೋದು, ಈ ತರ ಎಷ್ಟೊಂದು ವಿಷಯಗಳು ನಡೀತಿದೆ. ಅಂಡ್ ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಒಂದು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಈ ವಿಡಿಯೋ ಕಂಪ್ಲೀಟ್ ಆಗಿ ಇಲ್ಯುಮಿನಾಟಿಗೆ ಅಂತಾನೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇಲ್ಯುಮಿನಾಟಿ ಸ್ಟೋರಿನ ಸಮರೈಸ್ ಮಾಡೋಣ. ಈ ಇಲ್ಯುಮಿನಾಟಿ ಅನ್ನೋದು ಒಬ್ಬ ಪ್ರೊಫೆಸರ್ ಇಂದ ಸ್ಟಾರ್ಟ್ ಆಗಿದ್ದು, ಅವನು ಆ ಟೈಮಲ್ಲಿ ಚರ್ಚ್ಗಳು ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ಆ ಕಂಟ್ರೋಲ್ ಮಾಡೋದು ಆ ಪ್ರೊಫೆಸರ್ಗೆ ಇಷ್ಟ ಆಗದೆ ಇರೋದು ಕಾರಣ ಅವನು ಒಂದು 4 ಜನನ ಕರ್ಕೊಂಡು ಹೋಗಿ ಒಂದೇ ಆದಂತ ಒಂದು ಟೀಮ್ ನ ಬಿಲ್ಡ್ ಮಾಡ್ತಾನೆ. ಅದಕ್ಕೆ ಇಲ್ಯುಮಿನಾಟಿ ಅಂತ ಹೆಸರಿಡ್ತಾನೆ. ಆ ಒಂದು ಟೀಮ್ ಅವತ್ತು ಬಿಲ್ಡ್ ಆಗುತ್ತೆ. ಅದಾದ್ಮೇಲೆ ಅದು ಆ ಇಲ್ಯುಮಿನಾಟಿ ಮತ್ತು ಯಾವುದೇ ಸೀಕ್ರೆಟ್ ಸೊಸೈಟಿಗಳನ್ನ ಒಂದು ಬ್ಯಾನ್ ನ ಮಾಡ್ತಾರೆ. ಅದಾದ್ಮೇಲೆ ಅದು ಕಂಪ್ಲೀಟ್ ಆಗಿ ನಿಲ್ತು ಅಂತ ಅನ್ಕೊಂಡಿರ್ತಾರೆ. ಈಗ ಈ ರೀಸೆಂಟ್ ಟೈಮ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳನ್ನು ಕನೆಕ್ಟ್ ಮಾಡ್ತಾ ಹೋದ್ರೆ, ಅಥವಾ ಯಾರೇ ಫಿಲಂ ಆಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಅವ್ರಿಗೆ ಸಡನ್ ಆಗಿ ಇನ್ಕ್ರೀಸ್ ಆಗ್ತಿದೆ, ಸಡನ್ ಆಗಿ ಪಾಪ್ಯುಲರ್ ಆಗ್ತಿರೋದೆಲ್ಲ ನೋಡಕ್ ಹೋಗ್ತಿದ್ರೆ ಅದು ಇನ್ನು ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಅಂತಾನೆ ಒಂದಷ್ಟು ಥಿಯರಿಗಳು ಹೇಳ್ತವೆ. ಅದಾಯ್ತು ಇಲ್ಯುಮಿನಾಟಿ ಸ್ಟೋರಿ. ಸೊ ಇದು ಒಂದು ಪಾರ್ಟ್ ಅಷ್ಟೇ ಎಪ್ಸ್ಟೈನ್ ಫೈಲ್ಸ್. ಇದಕ್ಕಿಂತ ಹೆಚ್ಚು ವಿಷಯಗಳಿದಾವೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ.